ಹಾಯ್ ಡಿಂಟು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ರೆಡಿಯಾಗಿ ವಿಶಾಲ್ ಮಾರ್ಟ್ಗೋ ಡಿಮಾರ್ಟ್ಗೆ ನಮ್ಮ ಹೋಗ್ಬೇಕಂತೆ ಗ್ರೋಸರೀಸ್ ತಗೊಳ್ಳೋಕ್ಕೆ. ಅವ್ರು ಯಾವಾಗೂ ಅಲ್ಲೇ ತೊಗೊಳ್ಳೋದು. ನಾನಿನ್ನ ಮನೇಲಿ ಬೇಜಾರಾಗುತ್ತಲ್ಲ, ಅದಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಹಿಂಗೆ ರೆಡಿ ಆಗ್ತಾಯಿದ್ದೀನಿ. ಇವಾಗ ಹೊರಡಬೇಕು. ನಮ್ಮಮ್ಮ ಇನ್ನೂ ಬಂದಿಲ್ಲ. ಅಡುಗೆ ಮಾಡಿದ್ದೀನಿ, ತಿಂದಿದ್ದಾಯಿತು. ಪಲಾವ್ ಮಾಡಿದ್ದೆ, ಬೇಗ ಆಗುತ್ತೆ. ಹಾಗೆ ಕೂಡ ತರಕಾರಿ ಎಲ್ಲ ಹಾಕ್ತೀನಿ, ಅನ್ನ ಕೂಡ ಹಾಕ್ತೀನಲ್ವ, ಒಂದೇ ಸರಿ ಬೇಗ ಆಗುತ್ತೆ ಅಂದ್ಬಿಟ್ಟು ಪಲಾವ್ ಮಾಡಿದ್ದೆ. ಹಾಗೆ ಚಳಿಗಾಲ ಆಗಿರೋದಕ್ಕೆ ತುಂಬ ಮುಖ ಹೊಡಿತೈತೆ. ಹಾಗೆ ತಲೆ ಬಾಚಕ್ಕೆ ಆಚೆ ಹೋಗ್ತಾ ಇದ್ದೀನಿ. ಹಾಗೆ ನಮ್ಮ ನಾಯಿ ವೆಯ್ಟ್ ಮಾಡ್ತಾ ಐತೆ. ನಾನು ನಾಯಿನೂ ನೋಡ್ಕೊತಾ ಇದ್ದೀನಿ. ಪಕ್ಕದ ಮನೆಯವ್ರು ನೀರು ತರಕ್ಕೆ ಹೋಗಿದ್ದಾರೆ. ನಿಂಪು ಎಲ್ಲೋಗಿದ್ದೆ? ಹಾಗೆ ವೆಯ್ಟ್ ಮಾಡ್ತಾಯಿದ್ದೀನಿ ನಮ್ಮಮ್ಮ ಬರುತ್ತೆ ಅಂತೇಳಿ. ಬರ್ತೀನಿ ಅಂದರೆ ಇನ್ನೂ ಬಂದಿಲ್ಲ. ಇಷ್ಟೊತ್ತಿಗೆಲ್ಲ ಬರೋರಪ್ಪ. ನಾನು ಅಡುಗೆ ಮಾಡಿ ರೆಡಿ ಆಗ್ತೀನಿ ಅನ್ನೆಲ್ಲ, ಅದಕ್ಕೆ ಲೇಟ್ ಆಗುತ್ತೇನೋ ಅಂತ ಇನ್ನೂ ಬಂದಿಲ್ಲ. ಹಾಯ್ ಡಿಂಪು, ಏನದು ಮೂತಿ ನಿಂದು? ತಾವ ಮಾಡ್ಕೊಂಡಿದ್ಯಾ? ತಾವಾಗೈತೆ. ಏನು ತಿಂದೆ ತಾವ ಆಗುವಂಥದ್ದು? ನಿನ್ನೆ ನಮ್ಮ ಹಸ್ಬೆಂಡ್ ಬಟ್ಟೆ ಒಗ್ದು ಹಾರಾಕಿದ್ರಲ್ಲ, ಅದನ್ನೆಲ್ಲ ಎತ್ಕೋತಾ ಇದ್ದೀನಿ. ಯಾಕಂದರೆ ಬಿಸಿಲಲ್ಲಿ ಬಿಟ್ಟರೆ ಕಲರ್ ಶೇಡ್ ಆಗುತ್ತೆ ಅಂತ ಎತ್ತಾ ಇದ್ದೀನಿ. ಅವ್ರದ್ದು ಯೂನಿಫಾರ್ಮ್ ಅಲ್ವಾ, ಕಲರ್ ಶೇಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಎತ್ತಿ ಹಾಕಿ ಒಳಗೆ. ಇನ್ನು ಹೋಗೋದಿತ್ತಲ್ಲ, ನಾನು ಇನ್ನೆಷ್ಟೊತ್ತು ಬರ್ತೀನೋ ಗೊತ್ತಿಲ್ಲ ನೈಟು ಅಂದ್ಬಿಟ್ಟು ಎಲ್ಲ ಎತ್ತಾ ಇದ್ದೀನಿ. ನಾವು ಯೂಶ್ವಲಿ ಹೋಗೋ ಡಿಮಾರ್ಟ್ಗೆ ಹೋಗಿಲ್ಲ ನಾನು ನಮ್ಮಮ್ಮ. ಹೊಸದು ಯಾವುದೋ ಓಪನ್ ಆಗಿದೆ ಅಂದ್ಬಿಟ್ಟು ಆ ಡಿಮಾರ್ಟ್ಗೆ ಹೋಗಿದ್ರಿ. ಇದು ಬೇಕಾ? ಅದರಲ್ಲಿ ಎಲ್ಲ ಹೊಸದು ಒಂಥರ ಚೆನ್ನಾಗಿತ್ತು. ಒಂದೇ ಗ್ರೌಂಡ್ ಫ್ಲೋರಲ್ಲಿ ಒಂದೇ ಮಾಡಿದ್ರು ಅದನ್ನು. ಸ್ಟಾರ್ಟಿಂಗ್ ಎಂಟರ್ ಆಗ್ತಿದ್ದಂಗೆ ಸ್ನ್ಯಾಕ್ಸ್ ಐಟಮ್ ಇಕ್ಕಿದ್ರು. ಸ್ನ್ಯಾಕ್ಸ್ ಐಟಮ್ಮು ನಮ್ಮ ಅಕ್ಕ ಮಕ್ಕಳಿದಾರಲ್ವ, ಅವ್ರಿಗೆ ನಮ್ಮಮ್ಮ ತಗೋತಾಯಿದ್ರು. ನಾನು ಯಾವಾಗೂ ನಮ್ಮಮ್ಮ ಜೊತೆ ಹೋಗ್ತೀನಿ. ಯಾಕೆ ಅಂದರೆ ಅವ್ರಿಗೆ ಅರ್ಥ ಆಗಲ್ಲ, ಯಾವ್ದ್ಯಾವ್ದು ಆಫರ್ ಇದೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಹೋಗ್ತೀನಿ, ಇಲ್ಲ ಯಾರಾದರೂ ಒಬ್ಬರು ಹೋಗ್ತೀವಿ. ಅಕ್ಕ ಹೋಗ್ತಾಳೆ, ಇಲ್ಲಾಂದರೆ ತಂಗಿ ಹೋಗ್ತಾಳೆ. ನಮ್ಮಮ್ಮಗೆ ಆಫರ್ ಇರೋದು ಗೊತ್ತಾಗಲ್ಲ, ಅದಕ್ಕೋಸ್ಕರ ಯಾರಾದ್ರ ಜೊತೆ ಕರ್ಕೊಂಡೋಗುತ್ತೆ. ಇನ್ನು ನಮ್ಮಮ್ಮಗೆ ಬಂದು ತುಂಬ ಬೋನೆಲ್ಲ ಪೇಯ್ನ್ ಆಗ್ತಿತ್ತಲ್ಲ, ಅದಕ್ಕೆ ನಾನು ಅಂದೆ ಹಾರ್ಲಿಕ್ಸ್ ತಗೋ ಅಂತ ಅಂದೆ. ನಮ್ಮಮ್ಮ ಬೇಡ ಅಂತ ಅಂದರು. ಯೂಶ್ವಲಿ ನಮ್ಮಮ್ಮ ಅವ್ರಿಗೋಸ್ಕರ ಏನು ಕೂಡ ತಗೊಳ್ಳಲ್ಲ, ನಾನೇ ಫೋರ್ಸ್ ಮಾಡ್ತಾ ಇರ್ತೀನಿ ತಗೋ ಅಂತ. ತಗೊಳ್ಳೋದಿಲ್ಲ. ಇನ್ನು ನಾನು ಚಿಕ್ಕದು ಲಿಟಲ್ ಹಾರ್ಟ್ ಅಂತ ಬಿಸ್ಕೆಟ್ ಇರುತ್ತಲ್ಲ, ಅದು ತಗೊಂಡೆ. ಅದು ಪ್ರೈಸೇ ನಂಗೆ ಗೊತ್ತಾಗಿಲ್ಲ. ಆಮೇಲೆ ನಮ್ಮಮ್ಮ ಅಂದರು, ನನಗೆ ORS ಡ್ರಿಂಕ್ ಎಷ್ಟೊಂದು ಫ್ಲೇವರ್ಸ್ ಇತ್ತು ಇಲ್ಲಿ. ಅದಕ್ಕೆ ನಾನಂದೆ ಎಲ್ಲ ಒಂದೊಂದು ತಗೋ, ಟೇಸ್ಟ್ ಮಾಡು ಅಂದೆ. ನಮ್ಮಮ್ಮ ಅದು ಸುಸ್ತಾದಾಗ ಕುಡಿತಾರೆ, ಅದಕ್ಕೇ. ಇನ್ನೊಂದು ಆರೆಂಜ್ ತಗೊಂಡೆ. ಆಮೇಲೆ ಮಿಕ್ಸ್ ಫ್ರೂಟು ಹಾಗೆ ಲೆಮನ್ದಿತ್ತು, ತಗೋ ಟೇಸ್ಟ್ ಮಾಡು ಅಂದೆ. ನಮ್ಮಮ್ಮಗೆ ಯಾಕೋ ಲೆಮನ್ ಬೇಡ ಅಂದರು. ಇನ್ನು ಸರಿ ಆಯಿತು ಅಂದ್ಬಿಟ್ಟು ಆ್ಯಪಲ್ ಇತ್ತು, ಕೊನೆಗೆ ಆ್ಯಪಲ್ ಎತ್ಕೊಂಡು ಆ್ಯಪಲ್ ಹಾಕ್ಕೊಂಡೆ. ಇಷ್ಟೇನಾ ಇದು? ಇಷ್ಟು ಕಮ್ಮಿನಾ? ನನಗೆ ಸ್ವಲ್ಪ ಶಾಕ್ ಆಯಿತು. ಸ್ಲೈಡ್ಸ್ ಬಾಟಲ್ ನೋಡಿ, 2 ಲೀಟರ್ ಇದು
69 ಸಮಥಿಂಗ್ ಎಷ್ಟೋ ಇತ್ತು. ನನಗೆ ಶಾಕ್ ಆಯಿತು. ಯಾಕೆಂದರೆ ಚಿಕ್ಕ ಚಿಕ್ಕ ಬಾಟಲೇ ಒಂದು 20 ರುಪಿಗೆ ಬರುತ್ತೆ ಇಲ್ಲಿ ಲೋಕಲಲ್ಲಿ. ನಾನು ಇಷ್ಟು ದೊಡ್ಡ ಬಾಟ್ಲ್ ಇಷ್ಟೇನಾ ಅಂತ ನಮ್ಮಮ್ಮಗೆ ಕೇಳ್ತಾ ಇದ್ದೆ. ನಮ್ಮಮ್ಮ ಎತ್ಕೊಂಡು ಆಫರಲ್ಲಿ ಐತೆ ತಗೋ ಅಂದರು. ನಿಂಗೆ ಬೇಕಾ ನೀನು ತಗೋ ಅಂದರು. ಸರಿ ಅಂದ್ಬಿಟ್ಟು ನಾನು ಅಂದೆ ಶೇರ್ ಮಾಡೋಣ ಅಂದ್ರೆ ನಮ್ಮಮ್ಮ ನಿಮ್ಮ ಮನೆಗೆ ಎತ್ಕೊಂಡು ಹೋಗ್ಬೇಕಲ್ಲ ಅಂದರು. ಅದಕ್ಕೆ ಅದನ್ನು ತಗೊಂಡೆ. ಇನ್ನು ಹಂಗೆ ಹೋಗ್ತಾ ಹೋಗ್ತಾ ಈ ಕಡೆ ನಾನು ಕೂಲ್ ಡ್ರಿಂಕ್ಸ್ ತೋರಿಸಿದ್ನಲ್ಲ, ಅಲ್ಲೆಲ್ಲ ಕೂಲ್ ಡ್ರಿಂಕ್ಸ್ ಇತ್ತು. ನಾವೇನು ಅಷ್ಟು ಕೂಲ್ ಡ್ರಿಂಕ್ಸ್ ಅಲ್ಲಿ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ ನಮಗೆ. ಇನ್ನು ಮುಂದೆ ಬಂದರೆ ಇದು ಲೂಸಲ್ಲಿ ಗ್ರೋಸರಿ ಸಿಗುತ್ತೆ, ಇಲ್ಲಾಂದರೆ ಪ್ಯಾಕೆಟಲ್ಲೂ ಕೂಡ ಸಿಗುತ್ತೆ. ಇದೆಲ್ಲ ಬಂದು ಏನಂತಾರೆ ಸ್ಪೈಸಸ್ಸು, ಇಂಡಿಯನ್ ಸ್ಪೈಸಸ್ ಅಂತ ಪೌಡರು ಸಿಗುತ್ತೆ. ಹಾಗೆ ನಾರ್ಮಲ್ ಆಗಿ ಪ್ಯಾಕೆಟಲ್ಲೂ ಇತ್ತು. ಹಾಗೆ ನಮ್ಮಮ್ಮ ಎಲ್ಲನೂ ಹಾಕೋತಾ ಇದ್ದಾರೆ. ಯಾವಾಗೂ ಲೂಸಾಗಿ ತಗೋತಾರೆ, ಪ್ಯಾಕೆಟಲ್ಲಿ ತಗೋಬೋದು. ತಗೊಂಡ್ರೆ ಏನಂದರೆ ಅದರಲ್ಲಿ ಎಷ್ಟು ಕೆ ಜಿ ಇರುತ್ತೋ ಅಷ್ಟೇ ತಗೋಬೇಕು. ಲೂಸಲ್ಲಿ ತೊಗೊಂಡ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಆಮೇಲೆ ಮತ್ತೆ ಲೇಬಲ್ ಹಾಕಿಸ್ಕೋಬೋದು. ಇನ್ನು ನಮ್ಮಮ್ಮ ಹುಡುಕ್ತಾ ಇದ್ರು ಏನು ಉಪ್ಪಿನಕಾಯಿ ತಗೊಳ್ಳೋದು ಅಂದ್ಬಿಟ್ಟು. ನಮ್ಮಮ್ಮಗೆ ನಾನು ಹೇಳ್ತಾ ಇದ್ದೆ ಟೊಮೊಟೊನು ಬೆಳ್ಳುಳ್ಳಿ ಇದ್ದರೆ ನೋಡು ಅಂತ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಜಸ್ಟ್ ಬೆಳ್ಳುಳ್ಳಿ ಇತ್ತು, ಅದಕ್ಕೆ ಬೆಳ್ಳುಳ್ಳಿ ಒಂದು ತಗೊಂಡ್ರಿ. ಇನ್ನು ಮುಂದೆ ಬರ್ತಾ ನಮ್ಮಮ್ಮ ಮನೇಲಿ ಹೇಳಿದ್ನಲ್ವ, ನಾವು ಬೆಂಗಳೂರಲ್ಲಿ ಇರೋದಕ್ಕೆ ನಾವು ಎಲ್ಲ ಥರ ಟಿಫನು ಮಾಡ್ತೀವಿ. ಪಾಸ್ತಾಯಿಂದ ಹಿಡಿದು ಎಲ್ಲನೂ ನಮ್ಮಮ್ಮ ತಗೋತಾ ಇದ್ರು. ಅದೇ ಆಫರ್ ಇರೋದನ್ನು ನೋಡಿ ನೋಡಿ ಅವರಿಗೆ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ್ದು ತಗೋಬೇಕು ಅಂತೇಳಿ. ಅದಕ್ಕೋಸ್ಕರನೇ ನಮ್ಮಮ್ಮಗೆ ಯಾರಾದರೂ ಒಬ್ರು ಜೊತೆಗಿರಬೇಕು. ಈ ಥರ ನಾವು ಯಾರಾದರೂ ಒಬ್ರು ಜೊತೆಗಿದ್ರೆ ನಮ್ಮಮ್ಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಮ್ಮಮ್ಮಗೆ ಒಂದು ಐಡಿಯಾ ಬೇಕಲ್ವ ಯಾವುದ್ರಲ್ಲಿ ಆಫರ್ ನಡೀತಿದೆ ಅಂತೇಳಿ. ಎಲ್ಲನೂ ನಮ್ಮಮ್ಮ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಪ್ಯಾಕೆಟ್ ತಗೊಳುತ್ತೆ. ಯಾಕೆಂದರೆ ನಾವು ಎಲ್ಲರೂ ಹೋಗ್ತಾ ಇರ್ತೀವಿ ಮನೆಗೆ. ಆಮೇಲೆ ಅವರು 3 ಜನ ಇರೋದು, ಬಟ್ ನಾವೆಲ್ಲ ಮನೆಗೆ ಹೋಗ್ತಾ ಇರ್ತೀವಲ್ಲ, ಏನಾದರೂ ಬೇರೆ ಮಾಡಿಕೊಡೋಕ್ಕೆ ಅಂತ ಮಾಡ್ತಾ ಇರುತ್ತೆ. ಇನ್ನೊಂದು ನಾನು ನಿಮ್ಗೆ ಹೇಳಿಲ್ಲ, ನಮ್ಮಮ್ಮ ಎಲ್ಲ ಥರ ಅಡುಗೆನೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಥರ ಅಡುಗೆ ಬರುತ್ತೆ. ಆ ಅಡುಗೆ ಬರೋದ್ರಿಂದನೇ ನಮ್ಮಮ್ಮ ಇಷ್ಟು ಚಿಕ್ಕ ವಯಸ್ಸಿಂದನೂ ನಮ್ಮನ್ನು ಸಾಕಿರೋದು. ನಮ್ಮಮ್ಮ ಮೇಯನಸ್ ತಗೊಂಡ್ರು. ಇಲ್ಲಿ ಏನೇನಿದೆ ಅಂದರೆ ಪೀನಟ್ ಬಟರು, ಹಾಗೆ ಮೇಯನೀಸು, ಹಾಗೆ ಸ್ಯಾಲೆಡ್ ಮೇಲೆ ಹಾಕೋ ಡ್ರೆಸ್ಸಿಂಗ್ಸ್ ಎಲ್ಲ ಇರುತ್ತಲ್ವ ಅದೆಲ್ಲ ಇತ್ತು. ಇದರಲ್ಲಿ ಏನು ನಾನ್ ವೆಜ್ ಮಿಕ್ಸ್ ಮಾಡಿರೋದು, ವೆಜ್ ಆಗಿರೋ 90 ರೂಪಾಯಿ 100 ರೂಪಾಯಿ. ಹಾಂ 49 ರೂಪಾಯಿ 65 ರೂಪಾಯಿ. ಹಾಗೆ ಮುಂದೆ ಸೆಕ್ಷನಲ್ಲಿ ಬಂದು ಶಾವಿಗೆ, ಆಮೇಲೆ ಇದು ನೂಡಲ್ಸು ಆ ಥರ ಇತ್ತು ಮುಂದೆ ಸೆಕ್ಷನಲ್ಲಿ. ಅವ್ರಿಗೆ ಅನ್ನ ಶಾವಿಗೆನೇ ಜಾಸ್ತಿ ತಿನ್ನೋದು ನಮ್ಮಮ್ಮವರು. ನಾನಂದೆ ಇದು ತುಂಬ ದೊಡ್ಡದು, ಅವ್ರು ಚಿಕ್ಕದು ತಿನ್ನೋದಲ್ವ, ಅದಕ್ಕೇ ಚಿಕ್ಕದು ತಗೋ ಅಂತ ಹೇಳಿದೆ. ಚಿಕ್ಕದು ತಗೊಂಡ್ರು. ಇದು ಸ್ವಲ್ಪ ದಪ್ಪ ಬರುತ್ತೆ, ಅದು ಸ್ವಲ್ಪ ಸಣ್ಣದಾಗಿ ಬರುತ್ತೆ, ಅದಕ್ಕೇ ಅದನ್ನ ಹೇಳ್ತಾ ಇದ್ದೆ. ನಮ್ಮ ಗ್ರೋಸರೀಸು ಏನೇನು ಬೇಕಾಯಿತು ಊಟಕ್ಕೆ ಟಿಫನ್ಗೆ ಅದೆಲ್ಲ ಆಯಿತು. ಇನ್ನು ಮುಂದೆ ಬಂದು ನಮ್ಮಮ್ಮಗೆ ಸೋಪು, ಹಾಗೆ ದಿಯೋರ್ ಐಟಮು, ಹಾಗೆ ಪೇಸ್ಟು, ಇನ್ನೇನೆಲ್ಲ ಬೇಕಾಗಿತ್ತು ಅದೆಲ್ಲ ತಗೊಳಕ್ಕೆ ಹೋಗಿದ್ರಿ. ನಾನು ಒಂದು ಸೋಪು ಆಫರಲ್ಲಿ ನಡೀತಾ ಇತ್ತು, ಅದನ್ನು ತಗೋ ಅಂತ ಹೇಳಿದೆ ನಮ್ಮಮ್ಮಗೆ. ನಮ್ಮಮ್ಮ ಅವರು ನಾವೇ ಆಗಲಿ ನಮ್ಮಮ್ಮವರೇ ಆಗಲಿ ಈ ಥರ ಪರ್ಟಿಕ್ಯುಲರ್ ಆಗಿ ಒಂದೇ ಸೋಪಲ್ಲಿ ಇರಲ್ಲ. ನಾವು ಪದೇ ಪದೇ ಚೇಂಜ್ ಮಾಡ್ತಾ ಇರ್ತೀವಿ. ಯಾಕೆಂದರೆ ಎಲ್ಲ ಥರ ಸೋಪು ನಮಗೆ ಸೆಟ್ ಆಗುತ್ತೆ ಆವಾಗಿಂದ ಯೂಸ್ ಮಾಡಿ, ಆ ಥರ ನಾವು ಅದಕ್ಕೇ. ಹಾಗೆ ಇದು ಈ ಕಡೆ ಬಂದರೆ ಪರ್ಕೆ, ಹಾಗೆ ವಾಶ್ರೂಮ್ ಐಟಮ್ಗಳಿರುತ್ತಲ್ವ, ಇದು ಡಿಟರ್ಜೆನ್ನು, ಹಾಗೆ ಸೋಪು, ಪಾತ್ರೆ ಉಜ್ಜೋ ಸೋಪೆಲ್ಲ ಇತ್ತು. ನಮ್ಮಮ್ಮ ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಒಂದು ಲಿಕ್ವಿಡ್ ತಗೊಂಡ್ರು. ಯಾವಾಗ ಅವ್ರು ತಗೋತಾರೆ ಸರ್ಫೆಕ್ಸ್ ಅಂತ ಹೇಳಿ ಅದನ್ನು ತಗೊಂಡ್ರು. ಎಷ್ಟು 200 ರೂಪಾಯಿ. ಚೆನ್ನಾಗಿದೆ ಬಟ್ಟೆ ಅಮ್ಮ. ಹೆಂಗಿಡ್ತದೆ ತಗ್ಲಾಕತ್ತೆ ಕೊಟ್ಟಿರ್ತಾರೆ ಒಳಗಡೆ. ಚೆಕ್ ಮಾಡು ಒಂದ್ಸಲಿ. ಪರವಾಗಿಲ್ಲ, ಚೆನ್ನಾಗಿದೆ.
ಹಾಗೆ ನಮ್ಮದು ಶಾಪಿಂಗ್ 1 ಅವರ್ ಆದಮೇಲೆ ಮುಗೀತು. ನಮ್ಮಮ್ಮ ಹಾಗೆ ಇನ್ನೊಂದು ಸೆಕ್ಷನ್ ಇತ್ತು, ಅದು ಬಟ್ಟೆ, ಆಮೇಲೆ ಬ್ಯಾಗು, ಆಮೇಲೆ ಬೆಡ್ಶೀಟು, ಆ ಥರ ಸೆಕ್ಷನ್ ಅಲ್ವಾ. ನಾವೇನು ತಗೊಳ್ಳೋದು ಇಂಟ್ರೆಸ್ಟ್ ಇದ್ದಿಲ್ಲ, ಜಸ್ಟ್ ನೋಡೋಣ, ಹೊಸದು ಓಪನ್ ಆಗಿದೆಯಲ್ಲ, ನೋಡೋಣ ಏನೇನೆಲ್ಲ ಹೊಸದಿದೆ ಅಂದ್ಬಿಟ್ಟು ಚೆಕ್ ಮಾಡೋಕ್ಕೆ ಹೋಗಿದ್ರಿ. ಇನ್ನೊಂದು ಈ ಕಡೆ ಬಂದಮೇಲೆ ನನಗೆ ಒಂದು ಮಿರರ್ ತುಂಬ ಇಷ್ಟ ಆಯಿತು. ಅದೇನು ಇದು ಅಂದ್ಕೊಂಡೆ ನಾನು ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ, ಇದೆಲ್ಲ ATM ಕಾರ್ಡೆಲ್ಲ ಹಾಕ್ತಾರಲ್ವ, ಆ ಥರದ್ದೇನೋ ಅಂತ ಹೇಳಿ ನಾನು ತೆಗೆದು ನೋಡಿದ್ರೆ ಅದು ಮಿರರು ತುಂಬ ಕ್ಯೂಟಾಗಿತ್ತು. ಅದಾದ್ಮೇಲೆ ಅದ್ರ ಪಕ್ಕ ಕ್ಲಿಪ್ಪು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಡಿಸೈನ್ ಕ್ಲಿಪ್ಗಳು ಹಾಕ್ತಾರಲ್ಲ ಅದು, ಹಾಗೆ ನಾವು ಕ್ಲಿಪ್ ಎಲ್ಲ ಹಾಕ್ತೀವಲ್ಲ ಆ ಥರ ಕ್ಲಿಪ್ ಎಲ್ಲ ಇತ್ತು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಈ ಡೈರಿ ಐಟಮ್ ಬರುತ್ತಲ್ಲ, ಹಾಲು, ಮೊಸರು, ಹಾಗೆ ಬಟರು, ಆ ಥರ ಎಲ್ಲ ಇತ್ತು, ಚೀಸು. ಚೆನ್ನಾಗಿತ್ತು ಇದು ನೋಡಿ, ಪುಟಾಣಿದು ನಮ್ಗೆ ಹುಟ್ಟಿದ್ರೆ ತಗೊಳ್ಳೋ. ಅಮ್ಮ ನಮ್ಮ ಅಕ್ಕ ಮಗಳಿಗೆ ಇದು ಸೈಜ್ ಆಗುತ್ತಾ ಅಂದರು. ನಾನು ಅಂದೆ ಈ ಥರದಲ್ಲಿ ಇವಾಗ ಯಾರು ಹಾಕ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದೆ. ಮಿನಿ 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 ಅಂತ ಐತಿ. ಯಾರು ಹಾಕ್ತಾರಮ್ಮ ಈ ಕಾಲದಲ್ಲಿ ಹಂಗೆ ಮಿನಿ ಮಿನಿದು? ಈಗ 200 ರೂಪಾಯಿ ನೋಡಿ, ಎಷ್ಟು ಚೆನ್ನಾಗಿದೆ. ಅಲ್ಲ ಅದು ಸೈಜ್ ಇದಲ್ಲ ಇದು. ನಮ್ಮಮ್ಮಗೊಂದು ಸ್ಲಿಪ್ಪರ್ನ ಹುಡುಕ್ತಾ ಇದ್ರು ಅವ್ರು ಹಾಕೊಳ್ಳೋಕ್ಕೆ. ಅವ್ರಿಗೆ ಮೆತ್ತಗೆ ಸಾಫ್ಟ್ ಆಗಿರ್ಬೇಕಲ್ಲ, ಆ ಥರ ಸ್ಲಿಪ್ಪರ್ ಹುಡುಕ್ತಾ ಇದ್ರು. ನಮ್ಮದೇ ನೋಡ್ತಾ ಇರ್ತಾರೆ, ಮೊಮ್ಮಕ್ಕಳು ಮಕ್ಕಳು ಅಂತಾನೆ ನೋಡ್ತಾ ಇರುತ್ತೆ. ಆ ಅಮ್ಮಗೆ ಯಾವತ್ತೂ ಕೂಡ ತಗೊಂಡಿಲ್ಲ. ಹಂಗೆ ಅಂತಾರಲ್ಲ, ಎಲ್ಲ ಅಮ್ಮಂದಿರು ಅಷ್ಟೇ, ಫಸ್ಟ್ ಮಕ್ಕಳಿಗೆ ಆಮೇಲೆ ತಾಯಂದಿರಿಗೆ ಅಂತ ಹೇಳ್ತಾರಲ್ಲ, ಆ ಥರನೇ. ಇನ್ನು ಮಕ್ಕಳು ಸೆಕ್ಷನ್ಗೆ ಬಂದ್ರಿ, ಅಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಒಂಥರ ಗೊಂಬೆಗೆ ಹಾಕೋ ಥರನೇ ಇತ್ತು ಬಟ್ಟೆಗಳೆಲ್ಲ. ಜೆಂಟ್ಸ್ ಬಟ್ಟೆ ಏನು ಅಷ್ಟೊಂದು ಆಪ್ಷನ್ ಇತ್ತಿಲ್ಲ. ಬಂದ ಇನ್ನು ನಮ್ದೆಲ್ಲ ಆಯಿತು, ಹಾಗೆ ಆಚೆ ಬಂದ್ರಿ, ಬಿಲ್ಲೆಲ್ಲ ಹಾಕ್ಸ್ಕೊಂಡು 3000 ಚಿಲ್ಲರೆನೋ ಆಗಿತ್ತು. ನೋಡಿ ನಮ್ಮಮ್ಮ ಹೆಂಗೆ ಸಾಹಸ ಮಾಡ್ತಾರೆ ಅಂತೇಳಿ ಬ್ಯಾಗಲ್ಲಿ ಹಾಕ್ಕೊಂಡು. ಹಾಗೆ ನನಗೆ ಹೇಳ್ತಾ ಇರು, ಹೊಟ್ಟೆ ಮೇಲೆ ಇಕ್ಕೋಬೇಡ, ಚಿಕ್ಕದೊಂದು ಬ್ಯಾಗ್ ಕೊಟ್ಟಿದ್ರು ಹಿಂದೆ, ಹೊಟ್ಟೆ ಮೇಲೆ ಇಕ್ಕೋಬೇಡ ಅಂತಲೇ ಹೇಳ್ತಾ ಇದ್ರು. ನಾನು ಹೊಟ್ಟೆ ಮೇಲೆ ಇಕ್ಕೊಂಡಿದ್ದಿಲ್ಲ ಅಂದರೂ ಅವ್ರು ಹಂಗೆ ಹೇಳ್ತಾ ಇದ್ರು. ಆಮೇಲೆ ನಮ್ಮಮ್ಮಗೆ ಒಂದು ಥಾಟ್ ಬಂತು, ಯಾಕೆ ಅಂದರೆ ಸ್ವಲ್ಪ ಪ್ರೈಸು ಹಳೆ ಡಿಮಾರ್ಟ್ಗಿಂತ ಈ ಡಿಮಾರ್ಟ್ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಅನಿಸ್ತು ನಮ್ಮಮ್ಮಗೆ. ಯಾಕೆಂದರೆ ಅಲ್ಲಿ ಎಷ್ಟೊಂದು ಐಟಮ್ ತೊಗೊಂಡ್ರು ಇಷ್ಟು ಅಮೌಂಟ್ ಆಗ್ತಾ ಇದ್ದಿಲ್ಲ, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇದೆ ಅಲ್ಲ ಅಂತ ಹೇಳಿದ್ರು. ಮಗು ತಗೊಳ್ಳೋ ರೇಷನ್ಗಿಂತ ಈ ರೇಷನ್ ಕಮ್ಮಿನೇ ನಾನು ತಗೊಂಡಿರೋದು, ಅಂದ್ರೂ ಪ್ರೈಸ್ ಜಾಸ್ತಿ ಆಗಿತ್ತು ಅಂತ ಹೇಳ್ತಾ ಇದ್ರು. ನಮ್ಮಮ್ಮ ಅದೇ ಡಿಮಾರ್ಟ್ಗೆ ಹೋಗಿದ್ರೆ ಚೆನ್ನಾಗಿರೋದಲ್ವಾ ಅಂತ ಇದ್ರು. ಇದು ಬಂದು ನನ್ನ ತಂಗಿ ಹೇಳಿದ್ದು, ಹೊಸದಾಗಿದೆ ಹೋಗಿ ಅಂತ. ಹಾಗೆ ನಮ್ಮಮ್ಮ ಲೆಕ್ಕಾಚಾರ ಹೇಳ್ತಾ ಇದ್ರು, ಏನೇನೆಲ್ಲ ತಗೊಂಡ್ರು, ಮೊನ್ನೆ ಇದಕ್ಕೆ ಹೋಗಿದ್ರು ಮಾರ್ಕೆಟ್ಗೆ, ಅಲ್ಲಿ ಏನು ತಗೊಂಡ್ರು ಅಂತ ಹೇಳ್ತಾ ಇದ್ರು ನನಗೆ. ಹಾಗೆ ಬರೋ ರೋಡಲ್ಲಿ ನನಗೆ ವಾಟರ್ ಮೆಲನ್ ತಿನ್ನಬೇಕು ಅಂತ ಆಸೆ ಆಯಿತು, ಅದಕ್ಕೆ ವಾಟರ್ ಮೆಲನ್ ತಗೊಂಡೆ. ನಾನು ಒಂದು 2 kg ಇತ್ತು, ಚಿಕ್ಕದೇ ತಗೊಂಡೆ. ಹಾಗೆ ಬರ್ತಾ ನಮ್ಮಮ್ಮ ಅವ್ರು ನಾನ್ ವೆಜ್ ಮಾಡೋಕ್ಕೆ ಚಿಕನ್ ಕಟ್ ಮಾಡ್ಸೋಕ್ಕೆ ಅಂತ ಒಳಗಡೆ ಹೋಗಿದ್ದೆ. ಇನ್ನು ನಮ್ಮಮ್ಮ ಅವರು ಚಿಕನ್ ಮಾಡಿದ್ರು, ನನಗೊಂದು ವೆಜ್ಜು ಏನಾದರೂ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಚಿತ್ರಾನ್ನ ಮಾಡಿಕೊಟ್ಟಿದ್ರು. ಇನ್ನು ಸಾಯಂಕಾಲ 7 ಗಂಟೆ ಗಂಟ ನಮ್ಮಮ್ಮ ಮನೆಯಲ್ಲೇ ಇದ್ದೆ ನಾನು. ಇನ್ನು ನಮ್ಮ ಹಸ್ಬೆಂಡ್ ಬಂದು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜಸ್ಟ್ ಇವಾಗ ತಾನೇ ಮನೆ ಬಂದಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ನಾನು ಏನು ಮಾಡಲ್ಲ ಅಡುಗೆ, ಯಾಕೆಂದರೆ ಮಧ್ಯಾಹ್ನ ಪಲಾವ್ ಮಾಡಿದ್ದೆ, ಅದೇ ಇದೆ. ಅದಕ್ಕೇ ಇನ್ನು ಮನೆ ಬಂದಿದ್ದೀನಲ್ಲ, ಸ್ವಲ್ಪ ರೆಸ್ಟ್ ತೊಗೋತೀನಿ. ಮನೆ ಬಂದರೆ ಸ್ವಲ್ಪ ರೆಸ್ಟ್ ತೊಗೋತೀನಿ. ಅಮ್ಮ ಮನೇಲಿ ರೆಸ್ಟ್ ತೊಗೊಂಡೆ, ಬಟ್ ಅಂದರೆ ನನಗೆ ಇಲ್ಲಿ ಅಡುಗೆ ಮನೆಗೆ ರೂಢಿ ಆಗಿರೋದಕ್ಕೆ ನನಗೆ ಅಲ್ಲಿ ನಿದ್ದೆ ಬರಲ್ಲ. ಯೂಶ್ವಲಾಗಿ ಇಲ್ಲೇ ನಿದ್ದೆ ಬರೋದು ನನಗೆ ಚೆನ್ನಾಗಿ. ಆವಾಗಲೇ ವೀಡಿಯೋ ಮಾಡ್ತಾಯಿದ್ರೆ ತುಂಬಾ ಸೌಂಡ್ ಬರ್ತಾಯಿತ್ತು. ಇವಾಗ ತಾನೇ ಮನೆಗೆ ಬಂದೆ. ಇವ್ರು ಇದ್ದಾರಲ್ಲ ತಾಯಿ, ಎಲ್ಲರೂ ವ್ಯಾಲೆಂಟೈನ್ಸ್ ಡೇಗೆ ಅದು ಇದು ತಗೊಂಬಂದು ಕೊಟ್ಟರೆ ನನ್ನ ಗಂಡ ಒಂದು ಚಾಕ್ಲೇಟ್ ಕೂಡ ತಗೊಂಬಂದು ಕೊಡಲ್ಲ ನನಗೆ. 10 ರೂಪಾಯಿ ಚಾಕ್ಲೇಟ್ ಕೂಡ
ಲವ್ ಮಾಡ್ಬೇಕಾರೆ ಚೆನ್ನಾಗಿತ್ತು. ಟೆಡಿ ಡೇ, ರೋಸ್ ಡೇ ಎಲ್ಲದಕ್ಕೂ ತಗೊಂಬಂದು ಕೊಡೋರು. ಅವಾಗ ಹುಡುಗಿ ಬೀಳ್ಬೇಕಲ್ಲ. ಇವಾಗೇನು ಬೇಕಾಗಿಲ್ಲ ಅವ್ರಿಗೆ. ಅಲ್ಲಿ 3 ರೋಸ್ ಐತೆ ನೋಡಲ್ಲಿ, ಟೇಬಲ್ ಮಾಡಿ ನೋಡಲ್ಲಿ. ಏನು ಇದು ಏನು ಫ್ರೀಯಾಗಿ ಕೊಟ್ಟಿರೋದು, ಅವ್ರು ಬಂಕಲ್ಲಿ ಕೊಟ್ಟಿರ್ತಾರೆ, ಫ್ರೀಯಾಗಿ ಅದನ್ನ ತಗೊಂಬಂದು ಕೊಡ್ತಾ ಇದಾರೆ. ಯಾರು ಕೊಡ್ತಾರೆ ಫ್ರೀ ಆಗದು? ಎಲ್ಲಿ ತಗೊಂಡೆ ಇದು? ಅಂಗಡಿಯಲ್ಲಿ. ಎಷ್ಟು ಕೊಟ್ಟು ತಗೊಂಡೆ? 50 ರೂಪಾಯಿ ಒಂದು 50 ರೂಪಾಯಿ. ಸುಮ್ನೆ ಇರು, ಯಾರು ಕಾಮಿಡಿ ಮಾಡ್ತಾ ಇದ್ಯಾ? 10 ರೂಪಾಯಿ ರೋಸ್ ತಗೊಂಡ್ಬಿಟ್ಟು 10 ರೂಪಾಯಿ ತಗೊಂಬದು ಕೇಳಿ ಎಲ್ಲೋ. ಇವಾಗ ಏನಕ್ಕೆ ತಂದಿದ್ದೆ ಇದನ್ನ? ಅಲ್ಲಿ ಅಂಗಡಿ ಹತ್ರ ಹೋಗಿದ್ದು, ಅಲ್ಲಿ ಆ ಕಡೆ ಹೋಗಿದ್ದೆ, ನಿಂಗೆ ತಗೊಂಬಂದಿದ್ದಿ. ನಂಗೆ ಚಾಕ್ಲೇಟ್ ತಂದಿಲ್ಲ ಅಂತ ಕೋಪದಲ್ಲಿದ್ದೆ ನಾನು. ನಮ್ಮ ಹಸ್ಬೆಂಡ್ ಆಗ್ತಾ ಇದ್ರು. ಹಾಗೆ ನಾನು ವಿಡಿಯೋ ಇವತ್ತು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.